ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ 91ನೇ ಸಂಚಿಕೆಯಲ್ಲಿ ನಾನು ದಶರಥರು ರಾಣಿ ಕೈಕೈಯನ್ನು ಪರಿಪರಿಯಾಗಿ ಬೇಡಿಕೊಳ್ತಾರೆ. ಅವಳ ನಿರ್ಧಾರವನ್ನು ಕೈ ಬಿಡಲಿಕ್ಕೆ ಕೇಳಿದಂಥ ವರ, ಅದರಲ್ಲಿ ಮುಖ್ಯ ವಿಶೇಷವಾಗಿ ರಾಮನಿಗೆ 14 ವರ್ಷ ವನವಾಸಕ್ಕೆ ಕಳಿಸುವ ಏನು ಒಂದು ನಿರ್ಧಾರ ವರವನ್ನು ಕೇಳಿರ್ತಾಳೆ. ಆ ವರವನ್ನು ಕೈ ಬಿಡಲಿಕ್ಕೆ ದಶರಥ ಎಲ್ಲ ರೀತಿಯಿಂದ ಅವಳಿಗೆ ತಿಳಿ ಹೇಳ್ತಾನೆ ಮತ್ತು ಅವಳಲ್ಲಿ ಬೇಡಿಕೊಳ್ತಾನೆ. ದಶರಥರ ಈ ಬೇಡಿಕೆಯನ್ನು ಕೇಳಿದ ತಕ್ಷಣ ಅವಳಲ್ಲಿ ಮತ್ತಷ್ಟು ಕೋಪ ಉಕ್ತಿದೆ. ಆವಾಗ ಅವಳು ಅವನನ್ನು ಹೀಯಾಳಿಸಲಿಕ್ಕೆ ಮೊದಲು ಶುರು ಮಾಡ್ತಾಳೆ. ಮೊದಲೇನಂತಾಳಂದರೆ, ನಿನಗೆ ಈ 2 ವರ ಪೂರೈಸ್ತಂತ ವಚನ ಕೊಟ್ಟಿದೆಯಾ, ಅದೇನಾದರೂ ನಿನಗೆ ಪ್ರಾಯಶ್ಚಿತ್ತ ಅನ್ನಿಸ್ತಿತ್ತಂದ್ರೆ ಅದು ನಿನಗೆ ಏನಾಗ್ತಿದ್ದರೆ, ನೀ ಇಲ್ಲಿ ತನಕ ಏನು ಹೆಸರಾಂತ ನ್ಯಾಯನಿಷ್ಠ ಧರ್ಮನಿಷ್ಠ ಅಂತ ಹೇಳ್ಕೊತೇನು ಬಂದಿಲ್ಲ, ಈ ನಿನ್ನ ವ್ಯಕ್ತಿತ್ವ ಕಳಂಕ ಬರ್ತದೆ, ನಿನ್ನ ಮನೆತನಕ್ಕೂ ಕಳಂಕ ಬರ್ತಿದೆ ಅಂತ ಹೇಳ್ತಾಳೆ. ಮುಂದೆ ಅದೇ ರೀತಿಯಾಗಿ ಮುಂದುವರ್ಸಿ ಹೇಳ್ತಾಳೆ, ಎಲ್ಲರ ಧರ್ಮ ಸಭೆಗಳಲ್ಲಿ ಕೂತಿರ್ತೀಯ ನೀನು, ರಾಜರ ಮಹಾರಾಜರನ್ನು ಧರ್ಮ ಸಭೆಗಳಲ್ಲಿ ಕರೆದಿರ್ತಾರೆ. ಅಲ್ಲಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಆಲೋಚನೆಗಳು ನಡೆದಾಗ, ಚರ್ಚೆಗಳು ನಡೆದಾಗ ಯಾರಾದರೂ ನನಗೆ ನೀ ಕೊಟ್ಟಂಥ ವರಗಳನ್ನು ವಚನವನ್ನು ಪೂರೈಸುವ ವಚನವನ್ನು ನೀನು ಉಲ್ಲಂಘಿಸಿದಂತ ಗೊತ್ತಾಯ್ತಂದ್ರೆ ಪರಿಸ್ಥಿತಿ ಏನಾಗ್ತಿದೆ, ನೀನು ಇಡೀ ನಿನ್ನ ವಂಶಕ್ಕೆ ಕಳಂಕ ತರ್ತೀಯ, ನಿನ್ನ ವ್ಯಕ್ತಿತ್ವನ ಹಾಳು ಮಾಡ್ಕೊಳ್ತೀಯ ಅಂತ ಹೇಳ್ತಾ ಮುಂದುವರಿಸ್ತಾಳವಳ. ಯಾರ ಜೀವ ಭಿಕ್ಷೆಯಿಂದ ಬದುಕುಳಿದೀನಿ, ನೀ ಇವತ್ತು ಜೀವಂತಿರೋಕ್ಕೆ ಕಾರಣ ಯಾರು? ನಾನು ಭಿಕ್ಷೆ, ನಿನ್ನ ಜೀವ ಭಿಕ್ಷೆ ಕೊಟ್ಟಾಗ ನಾನು ದೇವಾಸುರ ಯುದ್ಧದಲ್ಲೇ ನೀನು ಸಾಯ್ತಿದ್ಯಾ, ನಿನ್ನ ಬೇರೆ ಕಡೆಗೆ ತೊಗೊಂಡು ಸುರಕ್ಷಿತ ಜಾಗದಾಗ ತಂದೆ ನಿನಗೆ ಉಪಚಾರ ಮಾಡಿ ನಿನ್ನ ಜೀವಂತ ಮಾಡಿದ್ದಕ್ಕೆ ನಾನು ನಿನಗೆ ಜೀವ ಭಿಕ್ಷೆಯನ್ನು ಕೊಟ್ಟೇನೆ. ನೋಡಿ ಯಾವ ರೀತಿಯಾಗಿ ಈ ಕೋಪದಿಂದ ಹೇಳ್ತಾಳೆ. ನೀ ರಾಮ ನನ್ನ ಜೀವ ರಾಮ ಇಲ್ಲದೆ ಬದುಕುಲ್ಲ ಅಂತ ಹೇಳ್ತಿದ್ದೀಯಾ, ಮರಿಬೇಡ, ನಿನಗೆ ಜೀವದಾನ ಕೊಟ್ಟಕ್ಕೆ ನಾನು ಜೀವ ಭಿಕ್ಷೆ ಕೊಟ್ಟಕ್ಕೆ ನಾನು ಅಂತ ಹೇಳ್ತಾಳೆ. ಯಾರ ಜೀವ ಭಿಕ್ಷೆಯಿಂದ ಬದುಕುಳಿದೀನಿ, ಆ ಕೈಗೆ ಅನ್ಯಾಯವೆಸಗಿದೆಯಾ? ಕೈ ಜೀವ ಭಿಕ್ಷೆಯಿಂದನೇ ನೀನು ಬದುಕುಳಿದೀಯಾ, ಇವತ್ತು ಅದೇ ಕೈಗೆ ನೀನು ಅನ್ಯಾಯ ಮಾಡಲು ಹೊರಟಿದೀಯಾ, ಕೊಟ್ಟ ವಚನವನ್ನು ಉಲ್ಲಂಘನೆ ಮಾಡಲಿಕ್ಕೆ ಹೊರಟಿದೆಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಉತ್ತರಿಸಬಲ್ಲಿಯಾ ಈ ಪ್ರಶ್ನೆಗೆ? ಮಹಾಸಾಗರ ತನ್ನ ಮಿತಿಯನ್ನು ದಾಟದಂತೆ ನನಗೆ ಕೊಟ್ಟ ವಚನಗಳನ್ನು ಉಲ್ಲಂಘಿಸಬೇಡ. ಮಹಾಸಾಗರ ಎಷ್ಟೇ ಬೋರ್ಗರದು ಎಷ್ಟೋ ಇದು ಮಾಡ್ತಿರ್ತದೆ, ಚಂಡಮಾರುತಗಳು ಬರ್ತಿರ್ತಾವ, ಏನೇನೋ ಅಲ್ಲೋಲು ಕಲ್ಲಲ್ಲಿ ನಡೆಸುತ್ತಿದೆ. ಆದರೆ ಆ ಮಹಾಸಾಗರ ಕೂಡ ತನ್ನ ಮಿತಿಯನ್ನು ದಾಟುವುದಿಲ್ಲ. ಅದರ ದಂಡೇನು ಇರ್ತದಲ್ಲ, ಆ ದಂಡೆಯಿಂದ ಹೊರಗೆ ಬರೋದಿಲ್ಲ. ಅದು ಸುನಾಮಿ ಬಂದರೂ ಸಹಿತ ಒಂದು ಕ್ಷಣಕ್ಕೆ ಬರ್ತಿದೆ ಮತ್ತು ಹೊಳ್ಳಿ ಹೋಗಿ ತನ್ನ ಮಿತಿಯಲ್ಲಿ ಇರ್ತದಲ್ಲ, ಡಿಮಾರ್ಕೇಶನ್ಸ್, ಅದರ ಒಳಗೆ ಉಳಿತದೆ. ಯಾವ ರೀತಿ ಮಹಾಸಾಗರ ತನ್ನ ಮಿತಿಯನ್ನು ಮೀರುವುದಿಲ್ಲ, ಅದೇ ರೀತಿ ನೀ ನನಗೆ ಕೊಟ್ಟಂಥ ವಚನಗಳನ್ನು ಉಲ್ಲಂಘಿಸಬೇಡ. ಆಕೆ ಕನ್ವಿನ್ಸ್ ಮಾಡೋಕೆ ಹಿಡಿತಾಳೆ ಅವನಿಗೆ. ಮುಂದೆ, ಓ ದುರ್ಬುದ್ಧಿ ಅವನೇ, ರಾಮನ ಪಟ್ಟಗಟ್ಟಿ ಕೌಶಲ್ಯಗಳೊಂದಿಗೆ ಹೇಗಿರಬೇಕಂದಿದೆಯಾ? ಮತ್ತಲ್ಲಿ ಸಿಟ್ಟಿನಿಂದ ಹೇಳ್ತಾಳಕ್ಕೆ, ಎಂಥ ದುರ್ಬುದ್ಧಿ ಇದೆಯಾ ನಿನ್ನಲ್ಲಿ? ನೀನು ರಾಮನ ಪಟ್ಟಗಟ್ಟಿ ಕೌಶಲ್ಯನ ಜೊತೆಗೆ ಆರಾಮದಿಂದ ಇರಬೇಕು ಮಾಡಿದೆಯಾ? ಯಾಕಂದ್ರೆ ಅದನ್ನು ಹೇಳ್ತಾಳಕ್ಕೆ, ಈ ನಿಯಮ ಏನೈತಿ, ರಾಮ ಪಟ್ಟಕ್ಕೆ ಬಂದಂದ್ರೆ ಆಕೆ ತಾಯಿ ಆಕೆನಾಗ್ತಾಳೆ, ರಾಣಿ ಆಗ್ತಾಳೆ, ಇದಾಗ್ತಾಳೆ, ರಾಜಮಾತ ಆಗ್ತಾಳೆ ಆಕೆ. ನಾವೆಲ್ಲ ಅವರ ಸೇವಕರು ಹಾಕೊಂಡು ಹೋಗ್ಬೇಕು, ನನ್ನ ಮಕ್ಕಳು ಸೇವಕರು ಹಾಕೊಂಡು ಹೋಗ್ಬೇಕಾಗ್ತದೆ. ನಾವೆಲ್ಲ ನೀವು ಸೇವೆ ಮಾಡ್ಕೊತ ಹೋಗಬೇಕು. ನೀನು ನಿನ್ನ ಹೆಂಡತಿ ಮತ್ತು ರಾಮನ ಕರ್ಕೊಂಡು ಆರಾಮಿರಾರ ಏನಂತ ಕೇಳ್ತಾಳೆ ಆಕೆ. ಸಿಟ್ಟು ಬರ್ತಿದ್ದೆ. ಸಾಮಾನ್ಯವಾಗಿ ಈ ಹೆಣ್ಣು ಮಕ್ಕಳಲ್ಲಿ ನೀವು ನೋಡ್ತಿರ್ಬೇಕು, ಒಬ್ಬರಿಗಿಂತ ಹೆಚ್ಚು ಮದುವೆ ಮಾಡ್ಕೊಂತ ಗಂಡನ ಪರಿಸ್ಥಿತಿ ಇದಿರ್ತದೆ. ಆಕೆ ಅಲ್ಲೇ ಹತ್ತಿರ್ತದೆ. ಅವ್ರು ಸೌತಿ ಮಕ್ಕಳಲ್ಲಿ ಜಗಳ ಹೈತಂದ್ರೆ, ನೀ ಆ ಕಡೆ ಕೊಡ್ತಾ ಇದೆಯಾ, ನೀನು ಈ ಕಡೆ ಸೈಡ್ ಕೊಡ್ತಾ ಇದೆಯಾ, ನೀನು ಅದು ಮಾಡ್ತಾ ಇದೆಯಾ, ನೀನು ಇದು ಮಾಡ್ತಾ ಇದೆಯಾ ಅಂತ. ಸಾಮಾನ್ಯವಾಗಿ ಇದೇನಿದೆ, ಒಂದು ಸಾಮಾಜಿಕ ಪಿಡುಗದ ಇದೆ. ಇದೊಂದು ಸಾಮಾಜಿಕ ಪರಂಪರೆ ವ್ಯವಸ್ಥೆನೇ ಇದೆ. ಅದು ಈ ವ್ಯವಸ್ಥೆ ನೋಡಿದ ಇತರ ಬಗ್ಗೆ, ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ, ಒಬ್ಬಳಕ್ಕಿಂತ ಹೆಚ್ಚು ಪತ್ನಿಯರ ಹೊಂದಿದ್ದರಿಂದ ಏನೇನು ಅನಾಹುತಗಳಾಗಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ವಾಲ್ಮೀಕಿಯವರು ದಶರಥನ ಮೂಲಕ ಈ ಮೆಸೇಜ್ ಕೊಡ್ತಾರವ್ರೆ. ಏಕಪತ್ನಿ ಬಹುಪತ್ನಿ ಏನೈತೆ, ಏನು ಅನ್ಯಾಯ ಏನೇನು ಅನಾಹುತಗಳನ್ನು ತಂದುಬಿಡ್ತದೆ. ಅದೇ ಪ್ರಕಾರ ಏಕಪತಿ ಬಹುಪತಿ ಅವೆಲ್ಲ ವ್ಯವಸ್ಥೆಗೆ ಸಾಮಾಜಿಕ ವ್ಯವಸ್ಥೆಗಳು ಬರ್ತಾವೆ. ಇಲ್ಲಿ ಬಹುಪತ್ನಿತ್ವ ಬಂತಪ್ಪ ಅಂದರೆ ಪರಿಸ್ಥಿತಿ ಏನಾಗ್ತಿದೆ, ಇನ್ನು ಇದನ್ನು ವಿಚಾರಿಸ್ಬೇಕನ್ನೋ ಒಂದು
ಅದರಿಂದ ಆಗುವಂತಹ ಡಿಮಿನೇಷನ್ ಅನ್ಯಾಯಗಳೇನದಲ್ಲ ಆ ಥರದ್ದನ್ನು ವಾಲ್ಮೀಕಿಯವರು ದಶರಥನ ಮೂಲಕ ಲೋಕಕ್ಕೆ ಈ ಬೋಧನೆಯನ್ನು ಮಾಡಿದ್ದಾರೆ. ಕೌಶಲ್ಯವನ್ನು ಹಾಯಾಗಿರಬೇಕಂದಿದೆಯಾ? ಆಗಲಿ, ಆಗಿರಲಿ. ನ್ಯಾಯ ಇಲ್ಲವೇ ಅನ್ಯಾಯ, ಸತ್ಯವಿಲ್ಲವೇ ಅಸತ್ಯ, ನನಗೆ ನೀ ಕೊಟ್ಟ ವರಗಳನ್ನು ಉಲ್ಲಂಘಿಸಬೇಡ. ನೀ ಏನರೇ ಮಾಡ್ಕೊಂತ ಹೋಗ, ನನಗೆ ನ್ಯಾಯರೇ ಮಾಡು, ಅನ್ಯಾಯರೇ ಮಾಡು, ಕರೆಯರೇ ಹೇಳು, ಸುಳ್ಳರೇ ಹೇಳು, ಆ ವ್ಯಾಪ್ತಿಗಂತೂ ನನಗೆ ಬರುವುದಿಲ್ಲ. ನನಗೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಒಂದೇ ಏಕೈಕ ಗುರಿ ಏನಂದರೆ, ನನಗೆ ನೀ ಏನು ವಚನ ಕೊಟ್ಟಿದ್ದಿಲ್ಲ, 2 ವರಗಳನ್ನು ಕೊಡ್ತೀನಿ ಅಂಥೇಳಿ ಅವನು ಮಾತ್ರ ನೀವು ಉಲ್ಲಂಘಿಸಬೇಡ ಅಂಥೇಳಿ ಮತ್ತು ಅವನ ಮ್ಯಾಗ ಏನು ಮಾಡ್ತಾಳೆ, ಒಂದು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗ ಮಾಡ್ತಾಳೆ. ವಿಷ ಕುಡಿದು ನಿನ್ನ ಮುಂದೆ ಸಾಯುವೆ, ರಾಮನಿಗೆ ಪಟ್ಟಗಟ್ಟಿದ ದಿನ. ನೀವು ಒಂದು ವೇಳೆ ಕೊಟ್ಟ ವಚನಗಳನ್ನು ಉಲ್ಲಂಘಿಸಿ ನಾಳೆ ಏನಾದರೂ ಪಟ್ಟಗಟ್ಟಿದಿ ರಾಮನಿಗೆ, ಅಲ್ಲಿ ರಾಮನ ಪಟ್ಟಾಭಿಷೇಕ ನಡೀತದ, ಇಲ್ಲಿ ನಾನು ವಿಷ ಕುಡಿದು ನನ್ನ ಅರಮನೆಯಲ್ಲಿ ಜೀವವನ್ನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅವನ ಮೇಲೆ ಒತ್ತಡ ತಂತ್ರ ಬ್ಲ್ಯಾಕ್ ಮೇಲನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಕೌಶಲ್ಯಳಿಗೆ ಕೈ ಮುಗಿಯುವ ದಿನ ಬಂದಾಕ್ಷಣವೇ ಪ್ರಾಣ ಬಿಡುವೆ. ತಮಗಾಗ ಹೇಳಿದಲ್ಲ, ಯಾಕೆಂದ್ರೆ ಈಗ ರಾಜಮಾತ ಆಗ್ತಾಳೆ, ಮಗ ರಾಜ ಆಗ್ತಾನೆ, ಸೀತೆ ಆಕೆ ರಾಣಿ ಆಗ್ತಾಳೆ, ಮತ್ತು ಈ 3 ಮಂದಿದು ಸೇವೆ ಮಾಡಬೇಕು. ಇವರು ಉಳ್ಕಿದವರೆಲ್ಲ ಉಪಪತ್ನಿ, ದಶರಥರ ಉಪಪತ್ನಿಯರೆಲ್ಲ ಕೌಶಲ್ಯ ಹೇಳಿದಂಗೆ ಕೌಶಲ್ಯನ ಸೇವೆ ಮಾಡಬೇಕಾಗ್ತಿದೆ ಅವರು. ಈ ಉಳುಕಿದವರು ಭರತನ ಹೆಂಡತಿ ಮತ್ತು ಅವರ ಉಳಿದ ಇವನ್ನ ಶತ್ರುಘ್ನ ಹೆಂಡತಿ, ಲಕ್ಷ್ಮಣ ಹೆಂಡತಿ, ಇವರೆಲ್ಲರೂ ಸೀತೆ ಮಾಡಬೇಕಾಗ್ತದೆ. ಅಂದರೆ ಇವರು ಸೇವಕರಾಗಿ ಮುಂದುವರಿಬೇಕಾಗ್ತದೆ. ಅದಕ್ಕೆ ಈ ಒಂದು ಗಳಿಗೆ ಬಂತಂದ್ರೆ ರಾಮನಿ ಪಟ್ಟುಗಟ್ಟಿದ್ದು ನಾನು ಕೌಶಲ್ಯಕ್ಕೆ ಸೇವೆ ಮಾಡಬೇಕಾಗ್ತದೆ. ಆ ಕ್ಷಣ ಎಂದೂ ಸಹಿಸುವುದಿಲ್ಲ. ನೀ ಯಾವ ಕ್ಷಣದಲ್ಲಿ ರಾಮನನ್ನು ಪಟ್ಟುಗಟ್ತೀಯ ಅದೇ ಕ್ಷಣದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾಳವಳು. ಭರತನ ಮೇಲೆ ಆಣೆ ಮಾಡಿ ಹೇಳುವೆ, ರಾಮನ ವನವಾಸ ಹೊರತು ಬೇಕಿಲ್ಲ ನನಗೇನು, ಓ ರಾಜನೇ. ನೋಡ್ರಿ ಮತ್ತೆ ಎಲ್ಲಿಗೆ ಬಂದು ನಿಲ್ತಾಳಕ್ಕೆ, ನಾನು ಏನೋ ಕೊಟ್ಟರು ನಾನು ಕೇಳೋದಿಲ್ಲ, ನನ್ನ ಮಗನಿಗೆ ಪಟ್ಟ ಗಡ್ಡಿದ್ರು ಕೇಳೋದಿಲ್ಲ, ಆದರೆ ಒಂದೇನೈತಿಲ್ಲ, ರಾಮನ ವನವಾಸ ಕಳಿಸೋದನ್ನು ಕೇಳಿದಿಲ್ಲ, ಇದನ್ನು ನೀ ಮಾಡಲೇಬೇಕು ಅಂತಾಳೆ. ಈ ಒಂದು ನಿರ್ಧಾರದಿಂದ ನಾನೆಂದೂ ಹಿಂದೆ ಸರಿಯೋದಿಲ್ಲ ಫ್ರ್ಯಾಂಕ್ ಆಗಿಯೇ ದಶರಥಿಗೆ ಹೇಳಿಬಿಡ್ತಾಳೆ ಅವನು. ಕೈ ಮಾತು ಕೇಳಿ ನಿಶಬ್ದನಾದ ರೆಪ್ಪೆ ಪಿಳಿಕಿಸದೆ ಅವಳನ್ನೇ ದಿಟ್ಟಿಸಿದ ದಶರಥ ಕೈ ಅಟಲ ನಿರ್ಧಾರದಿ ಕಡಿದ ಮರದಂತೆ ನೆಲಕ್ಕುರುಳಿದ ನಿಟ್ಟುಸಿರು ಬಿಡುತ್ತ. ಆಕಿ ದರ್ಪ ನೋಡ್ತಾನೆ, ಕೊನೆಗೆ ಹೇಳ್ತಾಳೆ, ಏನೋ ಕೊಡಿದ್ರೆ ಅಟ್ಟ ಹೊತ್ತು ರಾಮ್ ಮಾತ್ರ ವನವಾಸಕ್ಕೆ ಹೋಗಬೇಕು, ಈ ವಚನದಿಂದ ನಾ ಹಿಂದೆ ಸರಿಯೋಂಗಿಲ್ಲ, ನೀನು ಹಿಂದೆ ಸರಿಬಾರ್ದಂತ ಇದನ್ನೇನಾಕಿ ಒಂದು ಬಿಗಿ ಹಾಕೊಂಡು ಕೂಡ್ತಾಳೆ. ಅವಾಗ ಅವ ಏನಾಗ್ತಾನಂದ್ರೆ ಏನೂ ತಿಳಿದಿಲ್ಲ ಅವನಿಗೆ, ಬರೇ ಒಂದೇ ಸವಣಿ ಆಕಿನ ಮುಖ ನೋಡ್ತಾ ಕೆಳಗೆ ಕುಸಿದ ಬೀಳ್ತಾನೆ. ನಿಶಬ್ದನಾದ ರೆಕ್ಕೆ ಪಿಳಿಕಿಸದೆ ಅವಳನ್ನು ದಿಟ್ಟಿಸಿದ ದಶರಥ ಕೈ ಅಟಲ ನಿರ್ಧಾರದಿಂದ ಕಡಿದ ಮರದಂತೆ ನೆಲಕ್ಕುರುಳಿದ ನಿಟ್ಟುಸಿರು ಬಿಡುತ್ತಾ. ಯಾವ ರೀತಿ ಮರವನ್ನು ನೀವು ಕೊಡ್ಲಿಂದ ಕಡಿತೀರಿ ಅದು ಭೂಮಿ ಮ್ಯಾಗ ರಪ್ ಅಂತ ಹೆಂಗೆ ಬೀಳ್ತದ, ಅವನು ಆಕೆ ಆಕಿ ದರ್ಪ ನೋಡಿಕೊಂಡು ಕಡಿದ ಮರದಂತೆ ನೆಲಕ್ಕೆ ಉರುಳ್ತಾನೋ. ಮನೋರೋಗಿ ಪೆಟ್ಟ ತಿಂದು ಹಾವಿನಂತೆ ಒದ್ದಾಡಿದ ದಶರಥ. ಇಲ್ಲಿ 2 ಅಲ್ಲ ಇದನ್ನು ತರ್ತಾರೆ. ಇಲ್ಲಿ ಒಂದಿನ ದಶರಥನ ಯಾತಕ್ಕೆ ಹೋಗ್ತಾರೆ, ಮನೋರೋಗಿಗತೆ ಹೋಲಿಸ್ತಾರೆ. ಮಾನಸಿಕ ಒಂದು ಖಿನ್ನತೆಗೆ ಒಳಗಾದಪ್ಪ ಮನುಷ್ಯ ಅಂದರೆ ಏನೂ ಮಾತಾಡೋದಿಲ್ಲ, ಏನೂ ಇಲ್ಲ. ಅವನ ಒಂದು ನಮನೆ ಆ್ಯಕ್ಟ್ ಮಾಡೋಕೆ ಹುಚ್ಚರು ಮಾಡೋಕೆ ಹಿಡಿತಾನೆ. ಹಾವನ್ನ ಹೊಡೆದ್ರಂದ್ರೆ ಪೆಟ್ಟ ತಿಂದ ಹಾವು ಯಾವ ನಮನೆ ಒದ್ದಾಡ್ತಿರ್ತದಲ್ಲ ಆ ನಮನೆ ದಶರಥ ಒದ್ದಾಡುವಂಥ ಸ್ಥಿತಿ ಬರ್ತದೆ. ಒದ್ದಾಡಿದ ದಶರಥ ಮುಂದೆ ಸುಧಾರಿಸಿಕೊಂಡು ಕೈಯಲ್ಲಿ ಮತ್ತೆ ಬೇಡಿಕೊಳ್ತಾನೆ, ತೋರಿಸು ನಿನ್ನ ಗಂಡನಿಗೊಂದು ಕರುಣೆ, ನನ್ನವ ಭರತನ ಲೋಕದ ಕಲ್ಯಾಣಕ್ಕಾಗಿ ರಾಮನ ವನವಾಸ ಜಿದ್ದು ಬಿಡು ಅಂತ ಹೇಳ್ತಾನೆ. ಸುಧಾರಿಸ್ಕೊಂಡು ಏನು ಹೇಳ್ತಾನೆ, ನನ್ನ ಮ್ಯಾಗ ಕರುಣೆ ತೋರಿಸು, ಅಷ್ಟೇ ಅಲ್ಲ ನನ್ನ ಮತ್ತು ಭರತನ ಕಲ್ಯಾಣಕ್ಕಾಗಿ ಅವ್ನು ಗೊತ್ತಿರ್ತದೆ ರಾಮನಿಲ್ಲದೆ ಭರತ ನಿಲ್ಲುವುದಿಲ್ಲ. ಭರತ ರಾಮನನ್ನು ಭಾಳ ಪ್ರೀತಿ ಮಾಡ್ತಾನೆ, ಜೀವಕ್ಕೆ ಪ್ರೀತಿ ಮಾಡ್ತಿರ್ತಾರೆ ಅವ್ರು 4 ಮಂದಿ ಅಂತಂದ್ರೆ ಹಾಗೆ ಇರ್ತಾರೆ ನೋಡಿ. ಭ್ರಾತೃತ್ವ ಕಲಿಬೇಕಾಗಿತ್ತಂದ್ರೆ ರಾಮಾಯಣ ಯಾಕೆ ನಾವು ಓದಬೇಕು, ರಾಮಾಯಣ ಯಾಕೆ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಒಬ್ಬರಿಗಿಂತ ಹೆಚ್ಚು ಗಂಡು ಮಕ್ಕಳು ಯಾವ ಮನೆಗಳದಾಗ ಇರ್ತಾರೆ, ಅಂಥವ್ರು ಇರ್ತಾರೆ, ಚಿಕ್ಕದೊಳಪ್ಪನ ಮಕ್ಕಳು ಇರ್ತಾರೆ. ಇವು ಸಂಬಂಧಿಕರು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಯಾವ ರೀತಿಯಾಗಿ ಬಿಡಬೇಕು, ಎಲ್ಲರಲ್ಲಿ ಒಂದು ಭ್ರಾತೃತ್ವ ಇತ್ತಂದ್ರೆ ಇಲ್ಲಿ ಹಿಂಸೆ ಬರುವುದಿಲ್ಲ, ದ್ವೇಷ ಬರುವುದಿಲ್ಲ. ಆ ಕುಟುಂಬಗಳೇನಾಗ್ತವೆ, ಆ ವ್ಯವಸ್ಥೆ ಏನಾಗ್ತದೆ, ಆ ದೇಶ ಏನಾಗ್ತದೆ, ನೆಮ್ಮದಿಯಿಂದ ಹೋಗ್ತಿದೆ. ನೀವು ಆ ಭ್ರಾತೃತ್ವವನ್ನು ನೀವು ತಗೊಳ್ಳಿಲ್ಲ ಅಂದರೆ ಇಲ್ಲ. ಅಂಬೇಡ್ಕರ್ ಅವರು ಈ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಪೂರ್ವದಲ್ಲಿ ಬಹುತೇಕ ಅವ್ರದ್ದು ನಾವು ಜೀವನ ಚರಿತ್ರೆ ಓದಿದಾಗ ಗೊತ್ತಾಗ್ತಿದೆ, ಅವರು ಈ ಭ್ರಾತೃತ್ವ ಎಲ್ಲಿದೆ, ಯಾವ ಧರ್ಮದಲ್ಲಿದೆ ಅದನ್ನು ಹುಡುಕ್ತಾ, ಅದೊಂದು ಮಾನದಂಡ ಅವ್ರದ್ದು. 3 ಮಾನದಂಡಗಳಿವೆ.
ಒಂದು ವೈಯಕ್ತಿಕ ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಮಾನತೆ. ಭ್ರಾತೃತ್ವ ಎಲ್ಲಿದೆ ನೋಡ್ಕೊಂಡು ಹೋಗ್ತಾರೆ ಅವರು. ಜೈನ ಧರ್ಮದಲ್ಲಿ ಇದೆನಾ? ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಇದೆನಾ? ಅಲ್ಲೂ ಇಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಇದೆನಾ? ಅಲ್ಲೂ ಇಲ್ಲ. ಎಲ್ಲೂ ಇಲ್ಲದಾಗನ ನಾನು ಬೌದ್ಧ ಧರ್ಮನ ಸ್ವೀಕಾರ ಮಾಡಿದೆ ಅಂತೇಳಿ ಸ್ವತಃ ಅವರೇ ಬರೀತಾರೆ. ಅಂದರೆ ಭ್ರಾತೃತ್ವ ಅಂದರೆ ಸಹೋದರರು ಅಷ್ಟೇ ಅಲ್ಲ, ಒಂದೇ ಉದರದಿಂದ ಹುಟ್ಟಿದವ್ರ ನಡುವೆ ಅಷ್ಟೇ ಭ್ರಾತೃತ್ವ ಅಂತ ಅಲ್ಲ, ಇಡೀ ಮಾನವ ಕುಲನ ಒಂದು. ಹಿಂದೆ ವಾಲ್ಮೀಕಿಯವರು ಹೇಳ್ತಾರೆ, ಅವರು ಇವರೆಲ್ಲರಿಗೂ ಬೀಜ ಒಂದೇ, ಎಲ್ಲರೂ ಆತ್ಮ ಸಹ ಆತ್ಮಗಳು, ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅಂಥೇಳಿ ವಾಲ್ಮೀಕಿಯವರು ಈಗಾಗಲೇ ಹೇಳ್ಯಾರ. ಅದನ್ನು ನಾನು ತಮ್ಮಲ್ಲಿ ಹಂಚ್ಕೊಂಡಿದ್ದೇನೆ. ನಾವು ಎಲ್ಲ ಯಾವುದೇ ಮತಧರ್ಮಗಳನ್ನು ಲೇಬಲ್ ಹಾಕೊಂಡು ನಾವು ಅಡ್ಡಾಡ್ತೀವಲ್ಲ, ಆದರೆ ನಮ್ಮದು ಬೇಸಿಕ್ ಮಟೀರಿಯಲ್ ಏನಿದೆ, ನಾವು ತಯಾರು ಮಾಡಿದಂತಹ ಮೂಲ ಸತ್ವ ಏನಿದೆಯಲ್ಲ, ಆ ಮೂಲ ಸತ್ವ ಎಲ್ಲರದು ಒಂದೇ ಇದೆ. ಅದಕ್ಕೆ ಇಡೀ ಮಾನವ ಕುಲ, ಜೀವರಾಶಿಗಳು, ಮಾನವ ಕುಲ ಒಂದೇ ಅಲ್ಲ, ಸಕಲ ಜೀವರಾಶಿಗಳು, ವಿಶ್ವವೇ ಒಂದು ಕುಟುಂಬ. ಆ ವಿಶ್ವದಾಗ ಎಲ್ಲ ಜೀವರಾಶಿಗಳೇ ಬಂದರು, ಅವು ಎಲ್ಲನೂ ನಾವೇ ಅನ್ನುವಂಥದ್ದು ಅದು ಭ್ರಾತೃತ್ವ. ಅದನ್ನು ಅಂಬೇಡ್ಕರ್ ಕೂಡ ಹುಡುಕ್ತಾರೆ ಅವರು. ಎಲ್ಲಿ ಭ್ರಾತೃತ್ವ ಇದೆ ಅಲ್ಲಿ, ಎಲ್ಲಿ ಭ್ರಾತೃತ್ವ ಇದೆ ಆ ದೇಶ ಸಮೃದ್ಧಿ ಆಗ್ತದೆ. ಎಲ್ಲಿ ಭ್ರಾತೃತ್ವ ಇಲ್ಲ ಬರೀ ಅದು ವಿನಾಶದತ್ತ ಹೋಗ್ತಿದೆ. ಅದನ್ನು ನಾವು ಕಲ್ತುಕೊಳ್ಬೇಕು. ಭಾರತೀಯರಾಗಿ, ಮುಖ್ಯವಾಗಿ ಭಾರತೀಯರಿಗೆ ಅಗದಿ ಮಾರ್ಗದರ್ಶನ ಮಾಡುವಂಥ 2 ಗ್ರಂಥಗಳಿವೆ, ಮಹಾಭಾರತ ಮತ್ತು ರಾಮಾಯಣ. ರಾಮಾಯಣವು ಭ್ರಾತೃತ್ವವನ್ನು ಕಲಿಸ್ತಿದೆ. ರಾಮನ ಮೂಲಕ, ಭರತನ ಮೂಲಕ, ಶತ್ರುಘ್ನನ ಮೂಲಕ, ಲಕ್ಷ್ಮಣನ ಮೂಲಕ ಆ ಮೌಲ್ಯವನ್ನು ನಾವು ತಿಳ್ಕೊಳ್ಬೇಕು. ಅದನ್ನೇ ಅವನು ಹೇಳ್ತಾನೆ, ನೀನು ನನ್ನ ಮತ್ತು ಭರತನ ಕಲ್ಯಾಣ, ಯಾವ ಮಗನಿಗಾಗಿ ನೀನು ರಾಜ್ಯ ಕೇಳ್ತಾ ಇದೆಯಲ್ಲ, ಆ ಮಗನೂ ಸುಖವಾಗಿ ಉಳಿದಿಲ್ಲ. ರಾಮ ಒಂದು ವೇಳೆ ವನವಾಸಕ್ಕೆ ಹೋದಂದ್ರೆ ಭರತನ ಸುಖವಾಗಿರೋದು, ನೆಮ್ಮದಿಯಿಂದ ಇರೋದಿಲ್ಲ. ರಾಮನ ಮೇಲೆ ಹತ್ತಾನವನ. ಭರತನಲ್ಲಿ ನಿನ್ನ ಸುಖ ಏನು ಕಾಣ್ತಿದ್ದಿಲ್ಲ, ಆ ಸುಖನೂ ನೀನು ಪಡೆಯುವುದಿಲ್ಲ, ಭಾಳ ದುಃಖ ಪಡಿತೀಯ ನೋಡ್ಕೊ ಅಂತ ಹೇಳಿ ಅವಳಿಗೆ ಮತ್ತೂ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರಾಮನಿಲ್ಲದೆ ಭರತ ರಾಜ್ಯವೆಂದಿಗೂ ಸ್ವೀಕರಿಸನು, ಮೊದಲೇ ಹೇಳಿಬಿಡ್ತಾನೆ ನಾವು, ಮತ್ತದು ಸತ್ಯನೂ ಆಗ್ತದೆ. ರಾಮನ ಬಿಟ್ಟ ಭರತ ಎಂದೂ ಸಿಂಹಾಸನವೇ ಕೂಡುವುದಿಲ್ಲ. ಅದು ಏನಾಗ್ತಿದೆ ಅಂದರೆ, ಮುಂದೆ ನಿಮ್ಗೆ ಅಯೋಧ್ಯೆ ಇದೆ, ನೆಕ್ಸ್ಟ್ ಇದರಲ್ಲಿ ಬರ್ತಿದೆ, ಬರ್ತಾನೆ ಎಲ್ಲ ಸ್ಥಿತಿ ತಿಳ್ಕೊಳ್ತಾನೆ, ಸಿಂಹಾಸನ ಕೂಡ ಕೊಡುವುದಿಲ್ಲ. ಹೊಳ್ಳಿ ಚಿತ್ರಕೂಟಕ್ಕೆ ಹೋಗಿ ರಾಮನ ಕರ್ಕೊಂಡು ಬಂದು ಇಲ್ಲಿ ಅಯೋಧ್ಯೆಗೆ ಬಾ ಅಂದಾಗ ಅವ ಒಪ್ಪುವುದಿಲ್ಲ. ಅವನು ಪಾದುಕೆಗಳನ್ನು ತಂದ ಸಿಂಹಾಸನದ ಮೇಲೆ ನೋಡಿ, ಇದು ಗ್ರೇಟ್ ಮೆಸೇಜ್. ಇದು ಆ ದೇಶ ಒಂದು, ಅದನ್ನೇ ಗಾಂಧಿಯವರು ಟ್ರಸ್ಟಿಶಿಪ್, ಪ್ರಿನ್ಸಿಪಲ್ ಆಫ್ ಟ್ರಸ್ಟಿಶಿಪ್ ಅಂತ ಹೇಳ್ತಾರೆ. ಒಂದು ದೇಶವನ್ನು ನಡ್ಸ್ಕೊಂಡು ಹೋಗವ ಜವಾಬ್ದಾರಿಯನ್ನು, ಒಂದು ರಾಜ್ಯ ಮತ್ತು ದೇಶವನ್ನು ಜವಾಬ್ದಾರಿಯನ್ನು ತೊಗೊಂಡು ಹೋಗ್ತಿರ್ತಾರಲ್ಲ, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ಅಧಿಕಾರಿ ಆಗಿರ್ಬೋದು, ಅವನಲ್ಲಿ ಏನಿರಬೇಕು ಅಂದರೆ ಅವನು ಒಂದು ತಿಳ್ಕೊಳ್ಬೇಕಲ್ಲ, ಈ ಸಂಪತ್ತು, ಈ ದೇಶ, ಈ ಅಧಿಕಾರ ಏನಿದೆ ಇದು ಜನಸಾಮಾನ್ಯರದ. ನಾ ಯಾರು? ನಾನು ಅವರ ಒಬ್ಬ ಟ್ರಸ್ಟಿ, ಇವನ್ನೆಲ್ಲ ನಡ್ಸ್ಕೊಂಡು ಹೋಗುವಂಥ ಒಬ್ಬ ಟ್ರಸ್ಟಿ ಹೇಗಿರ್ಬೇಕಂದ್ರೆ ನಿಷ್ಠೆಯಿಂದ ಇರಬೇಕು, ದುರುಪಯೋಗ ಮಾಡ್ಕೋಬಾರ್ದು. ಈ ಟ್ರಸ್ಟಿ ಪ್ರಿನ್ಸಿಪಲ್ ಅಂದರೆ ಯಾರು ಹೇಳ್ತಾರೆ ಇಲ್ಲಿ ರಾಮಾಯಣದಲ್ಲಿ ಇದೆ. ಅದನ್ನೇ ಗಾಂಧಿಯವರು ಪದೇ ಹೇಳ್ತಿದ್ರು. ನೀವು ಆಡಳಿತ ಮಾಡಬೇಕಾಗಿದ್ರೆ ನೀವು ಏನಿರಬೇಕು ಅಂದರೆ ಟ್ರಸ್ಟಿಗತೆ ಆ್ಯಕ್ಟ್ ಮಾಡಬೇಕು, ಎಲ್ಲರಿಗೂ ವಿಶ್ವಾಸಕ್ಕೆ ಅರ್ಹರಿರಬೇಕು, ಎಲ್ಲೂ ಯಾರದೇ ವಿಶ್ವಾಸವನ್ನು ಉಲ್ಲಂಘನೆ ಮಾಡಬಾರದು ಅಂತ ಗಾಂಧಿಯವರು ಇದೇ ರಾಮಾಯಣದ ಬೋಧನೆಯನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡ್ರು. ಸದ್ಗುಣಗಳಲ್ಲಿ ರಾಮನ ಮೀರಿದರೂ ಕೂಡ ರಾಮನನ್ನು ಅರಣ್ಯಕ್ಕೆ ಕಳಿಸಿ, ಇಲ್ಲಿ ಹೇಳ್ತಾನೆ ನಾವು, ಭರತ ಸದ್ಗುಣಗಳಲ್ಲಿ ಭರತ ಮತ್ತು ರಾಮಗಣ ಹೋಲಿಸಿದ್ರೆ, ಒಂದು ವೇಳೆ ಭರತ ರಾಮನಿಗಿಂತ ಹೆಚ್ಚು ಸದ್ಗುಣ ಇದ್ದರೂ ಕೂಡ ಅವನು ಎಂದೂ ರಾಜ್ಯವನ್ನು ಸ್ವೀಕಾರ ಮಾಡುವುದಿಲ್ಲ. ರಾಮನ ರಾಜ್ಯವನ್ನು ಎಂದೂ ಹಕ್ಕನ್ನು ಕಸ್ಕೊಳ್ಳೋದಿಲ್ಲ ಅವ. ಇದ್ರ ಬಗ್ಗೆ ನೀನು ಚಿಂತೆ ಮಾಡಂತ ಹೇಳ್ತಾನೆ. ರಾಮನ ಮುಖ, ನನ್ನ ಮುಖ, ಸ್ನೇಹಿತರಿಗೆ, ಗುರುಜನರಿಗೆ, ಸಾಮಂತರಿಗೆ, ಪ್ರಜೆಗಳಿಗೆ ಏನೆಂದು ಉತ್ತರಿಸಲಿ ರಾಮನ ವನವಾಸ ಪ್ರಶ್ನೆಗೆ. ಈಗ ನಾ ಏನೋ ನಂದು ವೀಕ್ನೆಸ್ ಇತ್ತು, ನೀನು ನಾ ವಚನ ಕೊಟ್ಟಿದ್ದೇನೆ, ನಾಳೆ ಇದು ಈ ಅರಮನೆಯಿಂದ ಹೊರಗೆ ಸುದ್ದಿ ಹೋತು, ಇಷ್ಟು ಜನ ಎಲ್ಲ ನನ್ನ ಬಂದು ಕೇಳಾಕತ್ರ ಯಾವ ಕಾರಣಕ್ಕಾಗಿ ನೀನು ರಾಮನನ್ನು ವನವಾಸಕ್ಕೆ ಕಳಿಸ್ತಾ ಇದ್ದೀರಿ ದಶರಥಂದ್ರೆ ನನಗೆ ಎಲ್ಲಿ ಏನು ಉತ್ತರ ಇದೆ, ಏನು ಉತ್ತರ ಹೇಳವ್ರಿಗೆ ನಾನು ಅಂತ ಹೇಳ್ತಾಳೆ ಅವ್ರಿಗೆ. ಯಾರು ನಂಬರು ಕೈ ಇಚ್ಛೆಯಂತೆ ರಾಮನನ್ನು ವನವಾಸಕ್ಕೆ ಕಳಿಸಿ, ನಾ ಒಂದು ವೇಳೆ ಅವರಿಗೆ ಕೈ ಇಚ್ಛೆ ಮೇರೆಗೆ, ಕೈ ಕೊಟ್ಟ ವಚನದ ಮೇರೆಗೆ ರಾಮನನ್ನು ನಾನು ವನವಾಸಕ್ಕೆ ಕಳಿಸಿದ್ದೇನಂತ ಈ ಸತ್ಯ ಹೇಳಿದರೂ ಕೂಡ ಅವರು ಯಾರೂ ಇದನ್ನು ನಂಬುವುದಿಲ್ಲ. ಏನೆಂದು ಉತ್ತರಿಸಲಿ ಕೌಶಲ್ಯ ಅದನ್ನು ಮುಂದೆ ಅದೇ ಪ್ರಕಾರ ನನ್ನ ಪತ್ನಿಯರು ಕೇಳ್ತಾರೆ, ಉಳಿದವರು ಕೇಳ್ತಾರೆ. ಈ ಒಂದು ನಿರ್ಧಾರ, ಇನ್ನು ರಾಮನ ವನವಾಸಕ್ಕೆ ಕಳಿಸುವಂಥ ನಿರ್ಧಾರದಿಂದ ಏನಿದೆ, ಒಂದು ವೇಳೆ ಅದಕ್ಕೆ ನಾನು ಒಪ್ಪಿಕೊಂಡೆ ಅಂದರೆ
ಅದಕ್ಕೆ ಉತ್ತರ ಕೊಡೋದು ನನಗೂ ಕಠಿಣ ಆಗ್ತದೆ, ನಿನಗೂ ಕಠಿಣ ಆಗ್ತದೆ ಅಂತ ಕನ್ವಿನ್ಸ್ ಮಾಡೋಕ್ಕೆ ಮತ್ತೂ ಪ್ರಯತ್ನ ಮಾಡ್ತಾನೆ ದಶರಥ. ಅದು ಮುಂದೆ ಹಾಗೆ ಹೊರಿತದೆ ಅವರಿಬ್ಬರು ನಡೆದ ಸಂವಾದ. ಮುಂದೆ ಮತ್ತು ಅವು ಯಾವ ವಿಚಾರಗಳು ಬರ್ತಾರೆ, ದಶರಥ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ತಾನೋ ಇಲ್ಲ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೀನಿ. ಧನ್ಯವಾದಗಳು.